ಗಂಗಾವತಿ ಸಮಾವೇಶದಲ್ಲಿ ಕಾಂಗ್ರೆಸ್ ಡ್ರಾಮಾ. ಅಲ್ಲಿ ಶ್ರೀನಾಥ್ ಮಾತಾಡುವಾಗ ಅನ್ಸಾರಿ ವಿಚಾರ ಏನು ಹೇಳಕ್ ಹೋದಂತೆ, ಅನ್ಸಾರಿ ಕಡೆ ಆಟ ಬಂದ್ರಂತೆ, ಬಾಟ್ಲ್ ಎಸ್ತರಂತೆ. ಓ, ಅಲ್ಲೂ ಈ ಸಿಕ್ಕರ ಬಾಟ್ಲೆಲ್ಲ ಆಯ್ತಲ್ಲ, ಪಕ್ಷದ ಆಂತರಿಕ ವಿಷಯ, ಸುಮ್ಮನಿರ್ಬೇಕಪ್ಪ ಜನ. ಹಾಂ, ಚಿಕ್ಕೋಡಿನ ಸ್ಪರ್ಧೆ ಮಾಡುವ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಬಂಧನ ಬಂದಿದೆ. ಯಾಕಂದರೆ ಅದು ಯಾವುದೋ ಆಶ್ರಮಕ್ಕೆ ಹೋಗಿ ಮಾಂಸದೂಟ ತಿಂದು ಸ್ವಾಮೀಜಿಗಳ ಮೇಲೆಲ್ಲ ಹಲ್ಲೆ ಮಾಡಕ್ಕೆ ಹೋಗಿದ್ದಾರಂತೆ. ಈಗ ಕೇಸ್ ದಾಖಲಾಗಿದೆ. ಪತಂಜಲಿ ಉತ್ಪನ್ನಗಳ ಲೈಸೆನ್ಸನ್ನು ರದ್ದು ಮಾಡಿದ್ದಾರೆ ಉತ್ತರಾಖಂಡ ಸರ್ಕಾರ. ಅದಕ್ಕೆ ಸುಪ್ರೀಂ ಕೋರ್ಟ್ ಹಬ್ಬ ಈಗಲಾದರೆ ಎಚ್ಚೆತ್ಕೊಂಡ್ರ ಅಂತೇನೋ ಹೇಳಿದ್ದಾರೆ. ರೇಪಿಸ್ಟ್ಗಳನ್ನು ಬಿಜೆಪಿಯನ್ನು ರಕ್ಷಿಸ್ತಾ ಇದೆ, ಅವರು ಪರಾರಿಯಾಗಕ್ಕೆ ಸಹಾಯ ಮಾಡ್ತಾ ಇದೆ ಅಂತ ತೇಜಸ್ವಿ ಯಾದವ್ ಆರೋಪ. ಓ, ತೇಜಸ್ವಿ ಯಾದವ್, ಓಕೆ. ಮಣಿಪುರದಲ್ಲಿ ಮಹಿಳೆ ವ್ಯವಸ್ಥೆಗೊಳಿಸಿ ಮೆರವಣಿಗೆ ಮಾಡಿದ ಕೇಸ್ಗೆ ಸಂಬಂಧಿಸಿದ ಸಿಬಿಐ ಚಾರ್ಜ್ ಶೀಟ್ ಹಾಕಿ ಪಾಪ ಸಂತ್ರಸ್ತೆಯರು ಪೊಲೀಸ್ ಗಾಡಿ ಹತ್ತದಾಗ ಅವ್ರು ಕೀ ಇಲ್ಲ ಅಂತ ಹೇಳಿದರು ಅದರಿಂದಾನೂ ಆಗಿದೆ ಇದು ಅಂತ ಹೇಳಿದ್ದಾರೆ. ಎಂಥ ಲೆಕ್ಕ ಹಾಕ್ಕೊಳ್ಳಿ. ಹುಬ್ಬಳ್ಳಿಯ ನೇಹಾತಿ ಲವ್ ಜಿಹಾದ್ ಆಗಿದೆ ಅಂತ ಅಶೋಕ್ ಹೇಳಿದ್ದಾರೆ. ಪೊಲೀಸ್ನವರು ಆರೋಪಿನ ಕಸ್ಟಡಿನೇ ಕೇಳಲಿಲ್ಲ ಈಗ ಮತ್ತೆ, ಹಾಗಾಗಿ ಅವ್ರು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಎಲ್ಲ ಕೇಸ್ ಮುಚ್ಚಾಕಕ್ಕೆ ಮಾಡ್ತಿದ್ದಾರೆ ಅಂತ ಅವ್ರ ವಾದ. JNU ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಿಂದ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಆರೋಪ ಬಂದಿದೆ. ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಎಲ್ಲ ಒತ್ತಾಯಿಸಿದ್ದಾರೆ. ತಗೊಳ್ಳಿ, ಹಾಗೆ ಅದನ್ನೇನಿದೆ ದೊಡ್ಡದು, ತಗೋಬೇಕು. ಛತ್ತೀಸ್ಗಢದಲ್ಲಿ ಮತ್ತೊಂದು ಎನ್ಕೌಂಟರ್, 9 ಮಂದಿ ನಕ್ಸಲರು ಸತ್ತಿದ್ದಾರೆ, ಮೃತಪಟ್ಟಿದ್ದಾರೆ. ಅದರಲ್ಲಿ 3 ಮಹಿಳೆಯರು ಇದ್ದಾರೆ. ಶಸ್ತ್ರಾಸ್ತ್ರ ಎಲ್ಲ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಪಡೆ. ಚುನಾವಣೆಗೆ ಮೊದಲು ಕೇಜ್ರಿವಾಲ್ನ ಬಂಧನ ಮಾಡಿದ್ದ ಜಾರಿ ನಿರ್ದೇಶನದ ಕ್ರಮ ಯಾಕೆ ಮಾಡಿದ್ರಿ ಆ ಟೈಮಿಂಗಲ್ಲಿ, ಇದು ಸುಪ್ರೀಂ ಕೋರ್ಟ್ ಕೇಳಿದೆ. ಬಟ್ ಅವ್ರೇನು ರಿಲೀಫ್ ಕೊಟ್ಟಿಲ್ಲ, ಕೇಸನ್ನು ಮುಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಬಟ್ ಆ ಪ್ರಶ್ನೆ ಒಂದನ್ನು ಕೇಳಿ ಉತ್ತರ ಕೊಡಿ, ಅದಕ್ಕೆ ನೋಡೋಣ ಅಂತ ಅಂದಿದ್ದಾರೆ. ಈ ಮಧ್ಯೆ ಸಿಸೋಡಿಯಾಗಿ ಜಾಮೀನು ಕೊಡೋಕ್ಕೆ ದೆಹಲಿ ಕೋರ್ಟ್ ಒಪ್ಪಿಲ್ಲ.